ಹಾಯ್ ಹಾಯ್. ಊರಿಗೆ ಹೋಗ್ತಾ ಇದ್ದೀವಿ, ಕೆಲಸ ಇತ್ತು. ಇವಳು ಚುಟ್ಟಿ 7/23 ಬರ್ಡೇ ಇದೆ. ಇವಳು ನನ್ನ ಚುಟ್ಟಿ. ಹಾಯ್ ಹಾಯ್, ನನ್ನ ಬರ್ಡೇಗೆಲ್ಲ ಬನ್ನೇನು. ಸಾಗರಕಟ್ಟೆ ನಮ್ಮದು ಕೇರ್ನಗರ ಊರು ನೋಡಿ. ಸಾಗರಕಟ್ಟೆ ಹೆಂಗೆ ತುಂಬಿ ತುಳುಕ್ತಾ ಇದೆ. KRS ತುಂಬ ಬ್ಯೂಟಿಫುಲ್ ಪ್ಲೇಸ್ ಇದು. ಆ ಕಡೆ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿ ಬ್ಯಾಕ್ ವಾಟರ್, KRS ಬ್ಯಾಕ್ ವಾಟರ್, ಸಾಗರಕಟ್ಟೆ. ಆ ಕಡೆ ಕಾಣ್ತಿರೋದು ರೈಲ್ವೆ ಬ್ರಿಡ್ಜ್. ಎಲ್ಲ ಸ್ಲೋ ಆಗೋಯ್ತಾರೆ ನೋಡ್ಕೊಳ್ಳೋದು. ಪಕ್ಕದ್ದು ರೈಲ್ವೆ ಟ್ರ್ಯಾಕ್. ಇಲ್ಲಿ ಟ್ರೈನ್ ಲೊಕೇಶನ್ ಫೋಟೋ ಮಾಡ್ಬೋದು ನೋಡಿ. ಅಷ್ಟು ದೂರ ತುಂಬಿದೆ ನೀರು. ಬ್ಯಾಕ್ ವಾಟರ್. ವರ್ಷ ಒಳ್ಳೆ ಮಳೆ ಆಗಿ ಎಲ್ಲ ಸುತ್ತಿ ಬಿಡ್ತಾ ಇದೆ ನೀರು. ಫುಲ್ ಬರ್ತಿದೆ ಡ್ಯಾಮು. ಅಪ್ ಟು ಡಿಸೆಂಬರ್ ಗಂಟು ಬರ್ತಿರುತ್ತೆ ಜಾಮ್. ತುಂಬ ದಿನಗಳ ನಂತರ ಊರ ಕಡೆ ಹೋಗ್ತಾ ಇದ್ವಿ. 3-4 ಡೇಸ್ ಊರಲ್ಲಿ ಮಾಡಿದ್ವಿ. 2-3 ಕಡೆ ಊರುಗಳೇ ಹೋದ್ವಿ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ನಮ್ಮ ಕೇರ್ನಗರ ಅಂದ್ರೇ ಹಾಗೆ ವ್ಯೂ ಸೂಪರಾಗಿರುತ್ತೆ. ಒಳ್ಳೆ ಭತ್ತ, ಹಸಿರು, ಇವೆಲ್ಲ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಹೇಗಿದೆ ನಮ್ಮ ಹೋಗ್ತಾ ಇದ್ವಿ. ಆಲ್ರೆಡಿ ಆದರೂ ಡ್ರೈವಿಂಗ್ ಸ್ಮಾರ್ಟ್ ಈಸಿ. ಹಸ್ಬೆಂಡಿನ ಕಲಿತಾ ಇದ್ದಾರೆ, ಇವಾಗ ಕಲಿತಾ ಇದ್ದಾರೆ. ಮನಸ್ಸು ಮಾಡಿದರೆ ಕೊನೆಗೂ. ಬಟ್ ಎಲ್ಲರಿಗೂ ತುಂಬ ಚೆನ್ನಾಗಿ ಇತ್ತು ಜರ್ನಿ ಕೂಡ. ಒಳ್ಳೆ ಕಬಾಬು ಸಿಗುತ್ತೆ ಹೋಗೋರಿಗೆ, ನಾನ್ ವೆಜ್ ತಿನ್ನೋರಿಗೆ. ನಾವು ತಿನ್ನಲ್ಲ, ನಾವು ತಿನ್ನೋರಲ್ಲ, ಹಾಗಾಗಿ ನಾವು ತಿನ್ನಲ್ಲ. ಇನ್ನು ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಭತ್ತ. ವಾವ್, ಇದು ದೇವಸ್ಥಾನ. ಇನ್ನು ಮುಂದೆ ಹೋಯ್ತಾ ಹೋಯ್ತಾ ಲೆಫ್ಟ್ ರೈಟ್ ಬರೀ ಗದ್ದೆಗಳೇ ಸಿಗ್ತವೆ. ಅಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಕೇರ್ನಗರ ಸೈಡ್ ನೋಡಿರಲ್ಲ ಅಂದರೆ ಆರಾಮಾಗಿ ನೋಡ್ಬೋದು. ಹಸಿರಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಸೂರ್ಯ ಇದು ಮೂಲೆಪೆಟ್ಲು ಅಂತ ಸಾಗರಕಟ್ಟೆ ಹತ್ರ ನೋಡಿ. ಸೂಪರಾಗಿದೆ, ಚೆನ್ನಾಗಿದೆ ಜರ್ನಿ. ಗುಡ್ ಜರ್ನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರ್ತಾ ಇರೋರು, ಓಕೆನಾ. ಒಂದೊಂದಡಿ ಹಾಳಾಗಿರೋ ರೋಡು. ಇಲ್ಲಿ ನೋಡಿ, ಇಲ್ಲೇ ಫಿಶ್ ಮಾಡ್ತಾ ಇದ್ದಾರೆ. ಫಿಶ್ ಮಾಡ್ತಾ ಇದ್ದಾರೆ. ಖಾಲಿಯಾಗಿದೆ. ಬೆಳಗ್ಗೆಯಿಂದ ಹಿಡ್ಕೊಂಡು ಕುತ್ಕೋತಾರೆ, ಸಂಜೆ ಅಷ್ಟರಲ್ಲಿ ಫಿನಿಶ್. ನೋಡಿ ಪುಟ್ ರೋಡಲ್ಲೂ ಫಿಶ್. ಅಲ್ಲಿ ನೋಡಿ ಗದ್ದೆಗಳೆಲ್ಲ ಕಾಣ್ತಾ ಇದೆ. ನೋಡಿ ಆ ಸೈಡ್ಸ್ ಎಲ್ಲ ರೈಟ್ ಸೈಡಲ್ಲಿ ನೋಡಿ ಸಕ್ಕದಾಗಿದೆ ಗದ್ದೆಗಳು. ಹಂಸು 200 ಮೀಟರ್ಗೂ ಒಂದೊಂದು ಹಂಸು ಇದ್ದಾರ ಮಾತ್ರ. ಅಯ್ಯೋ, ಫ್ರೆಶ್ ತರಕಾರಿ ಎಲ್ಲ ಇವರವರೇ ಬೆಳೆದಿರೋವಂಥದ್ದು. ಆರಾಮಾಗಿ ಬಂದು ಒಂದು ಸಂಡೇ ಆರಾಮಾಗಿ ಹೋಗ್ಬೋದು. ಒಂದು ಒಳ್ಳೆ ಪಿಕ್ನಿಕ್ ಆಗುತ್ತೆ. ಇದೇನಪ್ಪ ನೋಡಿ, ಇಲ್ಲೆಲ್ಲ ತರಕಾರಿ ಸಿಗುತ್ತೆ. ಇಷ್ಟು ಕಷ್ಟ ಡ್ರೈವಿಂಗ್ ಅಲ್ವಾ ಫ್ರೆಂಡ್ಸ್? ಹೇಳಿ, ಕಮೆಂಟ್ ಮಾಡಿ. ನೋಡಿ 50 ಮೀಟ್ರಿಗೂ ಒಂದೊಂದು ನೋಡಕ್ಲಾಗೂ ಇಲ್ಲ. ದೇವ್ರೆ,
ನೋಡಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಇಲ್ಲೆಲ್ಲ ಹಿಂದೆ ಒದ್ದಿದೆ. ನೋಡಿ ಇಲ್ಲಿ ಗದ್ದೆಗಳು, ಈ ಕಡೆ ಗದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಸಕ್ಕತ್ತಾಗಿದೆ ಅಲ್ವಾ ಭತ್ತ. ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್. ನನಗಂತೂ ನೋಡುತ್ತಾ ಸಾಕಾಗ್ತಾನೆ ಇಲ್ಲ ಕಣ್ಣು, ಎರಡೇ ಕಣ್ಣು ಅಷ್ಟು ಚೆನ್ನಾಗಿದೆ. ರಿಯಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟು ಚೆನ್ನಾಗಿತ್ತು. ಸಂಜೆ ವೇಳೆ ರಸ್ತೆ ಇದೆ, ತುಂಬ ಚೆನ್ನಾಗಿತ್ತು. ಹಾಗೆ ಹಸು ಕರು ಎಲ್ಲ ಅಲ್ಲಲ್ಲೇ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ವೆರಿ ಬ್ಯೂಟಿಫುಲ್. ಎಷ್ಟು ನೋಡಿದ್ರು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಡ್ರೈವಿಂಗ್ ಆ್ಯಂಡ್ ಜರ್ನಿ ಅಂದರೆ ಅಷ್ಟು ಚೆನ್ನಾಗಿರೋದಕ್ಕೆ ಇದೇ ಕಾರಣ. ಈ ವ್ಯೂ ತುಂಬ ಚೆನ್ನಾಗಿತ್ತೆ. ಹಾಗಾಗಿ ಇವೆಲ್ಲ ನೋಡಿಕೊಂಡು ಊರಿಗೆ ತಲುಪಿದ್ದೆ, ನಮಗೆ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿತ್ತು. ತಲುಪಿದ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಮತ್ತು ಹಾಗಾಗಿ ನೆಕ್ಸ್ಟ್ ಡೇಯಿಂದ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ವೀಡಿಯೋ ಲಾಂಗ್ ಆಗ್ತದೆ ಅಂತ ಹಾಕ್ತೀನಿ. ತುಂಬ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗೋದೇ ಇಲ್ಲ. ಅಷ್ಟು ಹಸಿರಾಗಿದೆ ಆರ್ ನಗರ ಅಂದರೆ ಮೈಸೂರು ಡಿಸ್ಟಿಕ್. ಅಷ್ಟೇ ಚೆನ್ನಾಗಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಲವ್ಲಿ ಪ್ಲೇಸ್. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ ಇದೆ ಕಮೆಂಟ್ ಮಾಡಿ, ಓಕೆನಾ. ನೋಡಿ ಇಬ್ಬರು ಮಲಗಿದ್ದಾರೆ ಆ್ಯಕ್ಚುಲಿ. ಡಿಸ್ಕಷನ್ ಎಲ್ಲ ಆದ್ಮೇಲೆ ಇನ್ನೊಂದು ರೌಂಡ್ ಚೆಕಿಂಗ್ ಏನಕ್ಕೆ ಅಂದ್ರೆ ಇದರಿಂದ ಯಾರಾದ್ರೂ ಅಫೆಂಡ್ ಆಗ್ಬಿಡುತ್ತಾ, ಯಾರಾದ್ರೂ ಇದು ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಬಿಡ್ತಾರ. ಅದು ಇಂಪಾರ್ಟೆಂಟ್. ಕೆಲವು ಜನ ಇರ್ತಾರೆ ಈ ಹಂಸ್ ದಾಟಿಸ್ಕೊಂಡು ಹೋಗೋಷ್ಟಲ್ಲಿ ಸಾಕಾಗುತ್ತೆ. ಸಿಟಿ ಒಳಗಡೆ ಹೋಗೋಣ ಅಂದ್ರೆ ಸಿಗ್ನಲ್ ದಾಟಿಸ್ಕೊಂಡು ಹೋಗೋದು ಸಾಕಾಗುತ್ತೆ. ಅದಕ್ಕೆ ಹೆಚ್ಚಾಗಿ ನಾವು ಊರಿಗೆ ಹೋಗೋದು. ಬಾಸ್ ಜೊತೆ ಜಗಳ ಅದಕ್ಕೆ ತೋರಿಸ್ಬೇಕು ಅದ್ರ ಮೇಲೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋರು ಈ ಬ್ಲಾಗು ಎಲ್ಲೂ ಬೇಜಾರಾಗಲಿಲ್ಲ ಅನ್ಕೋತೀನಿ. ಅಷ್ಟು ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ವ್ಯೂ ಎಲ್ಲ ಸೂಪರಾಗಿದೆ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಫ್ರೆಂಡ್ಸ್. ಬಾಯ್. ನಾವು ಊರ ಕಡೆ ಹೋಗಿ ತುಂಬ ದಿನ ಆಗಿತ್ತು.